ಇಷ್ಟು ಬೇಕಾ ಇಷ್ಟು ವಿಜೃಂಭಣವಾಗಿ ನಡೀತಾ ಇದೆ. ಇನ್ನು ಮುಂದಕ್ಕೂ ನಡೆಯುತ್ತೆ. ಭಕ್ತಿ ಮತ್ತೆ ಶಕ್ತಿ ಎರಡೂ ಇದೆ. ಈ ತಾಲೂಕಲ್ಲೇ ಬಹಳ ಶಕ್ತಿ ಇದೆ. ಇಲ್ಲೊಂದು ಯಾತ್ರಾ ಸ್ಥಳವಾಗಿ ಆಗ್ತಾ ಇದೆ. ಯಾರೇ ಬರ್ಲಿ ಆ ತಾಯಿನ ಬೇಡ್ಕೊಂಡ್ರೆ ಅವ್ರಿಗೆ ಏನಾದ್ರೂ ಒಂದು ಒಳ್ಳೇದ ಆ ತಾಯಿ ಮಾಡ್ತಾರೆ. ನಾನೇನೋ ಒಂದು ಕೇಳ್ಕೊಂಡೆ ಆ ತಾಯಿನ, ಮನ್ಸಲ್ಲಿ ಯಾರಿಗೂ ಹೇಳಿಲ್ಲ. ಒಂದು ಸುಮಾರು 8-10 ದಿವಸದಲ್ಲೇ ನನಗೆ ಆ ತಾಯಿ ನಾನು ಅಂದ್ಕೊಂಡಿದ್ದಾಯ್ತು. ಮುಳಬಾಗಲ್ ತಾಲೂಕು ಪುತ್ತನೂರು ಪಂಚಾಯತಿಗೆ ಸೇರಿದ ನಮ್ಮ ದೊಡ್ಡಗುರ್ಕಿ ಗ್ರಾಮದಲ್ಲಿ ಕಾಟೇರಮ್ಮ ದೇವಸ್ಥಾನ ಮತ್ತು ನಾಗನಾಥೇಶ್ವರಿ ದೇವಸ್ಥಾನ ಊರಿನ ಹಿರಿಯರು ಮತ್ತೆ ಸುತ್ತಮುತ್ತಲು ಗ್ರಾಮಸ್ಥರು ಬಹಳ ಇದಕ್ಕೆ ಸಹಾಯ ಮಾಡಿ ಈ ದೇವಸ್ಥಾನ ಬಹಳ ವಿಜೃಂಭಣವಾಗಿ ದೇವಸ್ಥಾನ ನಡೀತಾ ಇದೆ. ಬಹಳ ಭಕ್ತಿ ಇದೆ. ಇಲ್ಲಿ ಯಾರೇ ಬರ್ಲಿ ಆ ತಾಯಿನ ಬೇಡ್ಕೊಂಡ್ರೆ ಅವ್ರಿಗೆ ಏನಾದ್ರೂ ಒಂದು ಒಳ್ಳೇದ ಆ ತಾಯಿ ಮಾಡ್ತಾರೆ. ಈಗ ನಾಗನಾಥೇಶ್ವರಿ ದೇವಸ್ಥಾನದ ಪ್ರತಿಷ್ಠಾಪನೆಗಳೆಲ್ಲ ಮಾಡಿದ್ದಾರೆ. ನಾಗರಾಳುಗಳು ಅಂತಾರೆ ಅದನ್ನು ಅಷ್ಟೇ. ಇವಾಗ ಪ್ರತಿಯೊಬ್ಬರೂ ಈ ಊರಿನ ಹಿರಿಯರು ಕಿರಿಯರು ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲ ಸೇರಿ ಇಲ್ಲೊಂದು ಯಾತ್ರಾ ಸ್ಥಳವಾಗಿ ಆಗ್ತಾ ಇದೆ. ಬಹಳ ಭಕ್ತಿ ಇದೆ. ಇಲ್ಲಿ ಭಕ್ತಿ ಪ್ರಧಾನವಾದಂತ ಜಾಗ ಇದು. ಭಕ್ತಿ ಮತ್ತೆ ಶಕ್ತಿ ಎರಡೂ ಇದೆ. ಆ ತಾಯಿಗಳು ಆ ತಾಯಿನ ಕೋರ್ಕೊಂಡಾಗ ಆ ತಾಯಿ ತಪ್ಪದೆ ಅವ್ರಿಗೆ ಏನು ಕಷ್ಟ ಇದೆಯೋ ಆ ಎರಡು ತಾಯಿಗಳೂ ಅಷ್ಟೇ ತೀರಿಸ್ತಾರೆ. ಆದ್ರಿಂದ ನಾನೇನು ಹೇಳ್ತೀನಿ ಅಂದ್ರೆ, ನಮ್ಮ ಯಾರೇ ಆಗಲಿ ನಮ್ಮ ಈ ಭಾರತ ದೇಶದ ಜನ ಈ ದೇವರುಗಳು ಸಂಸ್ಕೃತಿಯಿಂದ ಬೆಳೆದಂಥ ರಾಷ್ಟ್ರ ಇದು. ಆದ್ದರಿಂದ ಆ ಪರಮಾತ್ಮನ ಸೇವೆಗೆ ಎಲ್ರಿಗೂ ಕೃತಜ್ಞರಾಗಬೇಕು. ಮತ್ತೆ ಎಲ್ರಿಗೂ ಏನೇ ಕಷ್ಟ ಇರಲಿ ಇಲ್ಲಿಗೆ ಬಂದು ಈ ತಾಯಿನ ಬೇಡ್ಕೊಂಡಾಗ ಆ ಜನಗಳಿಗೆ ಒಳ್ಳೇದಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಈ ದೊಡ್ಡಗುರ್ಕಿ ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಈ ತಾಯಿಗೆ ಬಹಳ ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅವನಿಗೆ ಕೃತಜ್ಞತನ. ಅವ್ರಿಗೆ ಸುಮಾರು ಒಂದು 10 ಜನ ಇದಕ್ಕೆ ಕಂಕಣಬದ್ಧವಾಗಿ ತೊಟ್ಟು ಈ ದೇವಸ್ಥಾನ ಇಂಪ್ರೂವ್ ಆಗಬೇಕು, ಈ ತಾಯಿ ಸೇವೆ ಮಾಡಬೇಕು, ಈ ತಾಯಿಯಿಂದ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ಮನೋಭಾವದಿಂದ ಯಾರೇ ದುಡ್ಡಿಗೋಸ್ಕರ ಆಗಲಿ ಇಲ್ಲಿ ಯಾರೇ ಆ ತಾಯಿಯಿಂದ ದುಡ್ಡು ಹೊಡಿಬೇಕು ಅನ್ನೋ ಮನೋಭಾವದಲ್ಲಿ ಯಾರೂ ಮಾಡ್ತಾ ಇಲ್ಲ. ಆದ್ರಿಂದ ತಾವು ಅಷ್ಟೇ ನಮ್ಮ ಮಾಧ್ಯಮದವ್ರಿಗೆ ಹೇಳ್ತೀನಿ, ಈ ದೇವಸ್ಥಾನಗಳು ಚೆನ್ನಾಗಿ ಬೆಳಿಬೇಕು. ಬಹಳ ಶಕ್ತಿ ಇದೆ. ಈ ತಾಲೂಕಲ್ಲೇ ಬಹಳ ಶಕ್ತಿ ಇದೆ. ಮತ್ತೆ ವರ್ಷಕ್ಕೊಂದ್ಸಲ ಈಗ ರಥೋತ್ಸವ ಬೇರೆ ಆಗ್ತಾ ಇದೆ. ಕಾಟೇರಮ್ಮನ ರಥೋತ್ಸವ ಅದು ಅಷ್ಟೇ ಬಹಳ ವಿಜೃಂಭಣೆಯಿಂದ ಆಗ್ತದೆ. ಭಕ್ತರು ಬಂದು ಅವರ ಸೇವೆಯನ್ನ ಇಲ್ಲಿ ಮಾಡಿ ಅದೇನಿದ್ರು ಈ ತಾಯಿ ಕೃತಜ್ಞರಾಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಹೆಚ್ಚಾದಕ್ಕೆ ಹೇಳೋದಕ್ಕೆ ಅರ್ಹನಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಅಷ್ಟೇ ಬಂದು ಈ ತಾಯಿಗಳ ಸೇವೆ ಮಾಡಿ ಆ ತಾಯಿಗಳ ಕೃತಜ್ಞತೆ ಆಗಿ ಆ ತಾಯಿಗಳ ಹತ್ರ ಇದ್ರೆ ಆ ತಾಯಿಗಳು ಅವ್ರಿಗೆ ಒತ್ತು ಸದಾ ಅವ್ರ ಬೆನ್ನೆಲುಬಾಗಿದ್ದು ಅವ್ರು ಸಹಾಯ ಮಾಡ್ತಾರೆ ಅಂತೇಳಿ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಕ್ತಾದಿಗಳಲ್ಲಿ ದೇವಾಲಯ ಕುರಿತು ಹೇಳ್ಬೇಕನ್ನೋ ಒಂದು ಮಾತು ಏನ್ ಹೇಳೋದು ಸರ್? ಭಕ್ತಾದಿಗಳು ಯಾರೇ ಬಂದು ಆ ತಾಯಿಗಳನ್ನ ಕೇಳ್ಕೊಂಡಾಗ ಅವ್ರ ಕಷ್ಟ ಪರಿಹಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇಷ್ಟು ಬೇಕಾ ಇಷ್ಟು ವಿಜೃಂಭಣವಾಗಿ ನಡೀತಾ ಇದೆ. ಇನ್ನು ಮುಂದಕ್ಕೂ ನಡೆಯುತ್ತೆ. ಸುಮಾರು ಜನ ಭಕ್ತಾದಿಗಳು ನಮ್ಮಂತವರು ಇನ್ನು ಅನೇಕರಿದ್ದಾರೆ ಈ ತಾಯಿಗೆ ಸೇವೆ ಮಾಡೋ ಅಂತವರು. ಅದರಿಂದ ಆ ಊರಿನವರು ಅಷ್ಟೇ ಇಲ್ಲಿ ಸೇವೆ ಮಾಡ್ತಾ ಇರೋರು ಗ್ರಾಮಸ್ಥರು ಎಂಟೈದು ದೊಡ್ಡಗುರ್ಕಿ ಗ್ರಾಮಸ್ಥರು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನಮ್ಮ ದೇವಸ್ಥಾನ ನಮ್ಮ ತಾಯಿ ಅಂತ ರಾತ್ರಿ ಹಗಲು ದುಡಿತಾ ಇದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ, ಹೆಸರು ಹೇಳೋದು ಚೆನ್ನಾಗಿರಲ್ಲ. ಎಲ್ರೂ ಅಷ್ಟೇ ಯಾರೇ ಆಗ್ಲಿ ಈ ತಾಯಿಗೆ ಸೇವೆ ಮಾಡ್ತಾ ಇದ್ದಾರೆ. ನಾಗನಾಥೇಶ್ವರ ಆಗ್ಲಿ ಕಾಟೇರಮ್ಮನಾಗ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ. ಬಹಳ ಇಂಪ್ರೂವ್ ಆಗ್ತಾ ಇದೆ. ಇಲ್ಲಿ ಒಂದಕ್ಕೊಂದು ಈ ಸಲ ಒಂದ್ 3 ತಿಂಗಳು ಬಂದು ನೋಡಿದವ್ರು ಇನ್ 3 ತಿಂಗಳಿಗೆ ಬಂದ್ರೆ ಇಲ್ಲಿ ಗುರ್ತೇ ಸಿಗಲ್ಲ, ಆ ತರ ಮಾಡ್ತಾ ಇದ್ದಾರೆ ಜನ. ಅದರಿಂದ ಎಲ್ರಿಗೂ ಅಷ್ಟೇ ನಾನು ಭಕ್ತಾದಿಗಳು ಕೇಳ್ಕೊಳ್ಳೋದೇನಂದ್ರೆ, ಆ ತಾಯಿ ಸೇವೆಗೆ ಎಲ್ರೂ ಕೃತಜ್ಞತರಾಗ್ರಿ. ಎಲ್ರೂ ಆ ತಾಯಿ ಸೇವೆಗಳು ಮಾಡಿ ತಮ್ಮ ಏನೇ ಕಷ್ಟ ಇದ್ರು ಆ ತಾಯಿಗಳು ಪರಿಹಾರ ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ನಿಮ್ಮ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ. ನಮ್ಗೆ ಯಾವ ರೀತಿ ಅನುಭವ? ನನ್ಗೇನಿಲ್ಲ, ಅಚಾನಕ್ ಪೂಜೆಗೆ ಬರ್ಬೇಕು ಅಂದ್ರು, ಬರ್ತೀನಿ ಅಂದೆ. ಒಂದ್ ದಿವಸ ಫಸ್ಟ್ ವರ್ಷ ಬಂದೆ.
ಆದರೆ ನಾನೇನೋ ಒಂದು ಕೇಳ್ಕೊಂಡೆ ಆ ತಾಯಿನ, ಮನಸ್ಸಲ್ಲಿ ಯಾರಿಗೂ ಹೇಳಲಿಲ್ಲ ನಾನು. ಕೇಳ್ಕೊಂಡಾಗ ನಾನು ಏನು ಕೇಳ್ಕೊಳ್ದೆ ನನ್ನ ಕೈಯಲ್ಲಾದಷ್ಟು ಏನು ಬೇಕೋ ಸಹಾಯ ಮಾಡಿದ್ದೀನಿ. ನಾನು ಅದು ಹೇಳ್ಕೊಳ್ಳಲ್ಲ. ಯಾಕಂದರೆ ಪರಮಾತ್ಮನ ಸೇವೆ ಮಾಡಿ ಸಹಾಯ ಮಾಡಿದಾಗ ನಾವು ಯಾರಿಗೂ ಹೇಳ್ಬಾರ್ದು. ಅದು ಹೇಳಿದ್ರೆ ನಾವು ಮಾಡಿರೋ ಸೇವೆ ಹೊರಟೋಗುತ್ತೆ. ಅದರಿಂದ ಸುಮಾರು ಸೇವೆ ಮಾಡಿದ್ದೀನಿ, ಅದೇನು ಅಂತ ನಾನು ಹೇಳೋದಿಲ್ಲ. ಆದರೆ ನನಗೆ ಯಾವುದೋ ಒಂದು ಕೇಳ್ಕೊಂಡೆ ಆ ತಾಯಿನ. ಆ ತಾಯಿ ಒಂದು ಸುಮಾರು 8-10 ದಿವಸದಲ್ಲೇ ನನಗೆ ಆ ತಾಯಿ ನಾನು ಅಂದ್ಕೊಂಡಿದ್ದು ಆಯಿತು. ಅದಕ್ಕೆ ಹೇಳಿದೆ ಅವ್ರಿಗೆ, ಏನೇ ಇರಲಿ ಬನ್ನಿ, ಈಗ ನೋಡಿ ಅಲ್ಲಿ ಮಾದ್ವಾರಕ್ಕೂ ರೆಡಿ ಮಾಡಿಸಿದ್ದೀನಿ, ಮಾದ್ವಾರನೂ ಕಟ್ಸ್ತಾ ಇದ್ದೀನಿ. ಇದೇನೋ ಸ್ವಲ್ಪ ಕೆಲಸಗಾರ ಬ್ಯುಸಿ ಇರೋದ್ರಿಂದ ಅಲ್ಲಿ ಅಲ್ಲಿಗೆ ನಿಲ್ಸಿದ್ದೀವಿ. ಅದು ನೆಕ್ಸ್ಟು ಈ ಪೂಜೆ ಇದೆಯಲ್ಲ ವಾರ್ಷಿಕೋತ್ಸವ, ಆವಾಗ ಅದನ್ನು ಅಷ್ಟರೊಳಗೆ ಆ ತಾಯಿನ ಅಲ್ಲಿ ಕುಳ್ಳಿಸ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ.